ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಮೊಬೈಲ್ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಇಮೇಲನ್ನು ಸೆಂಡ್ ಮಾಡೋದು ಅಂತ ನೋಡೋಣ. ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಈಗ ಜಿಮೇಲ್ ಆ್ಯಪ್ ಕಾಣ್ತಾ ಇದೆ. ಇದು ನಿಮ್ಮ ಮೊಬೈಲಲ್ಲಿ ಪ್ರೀ ಇನ್ಸ್ಟಾಲ್ಡ್ ಬರುತ್ತೆ. ಇದು ಗೂಗಲ್ ಅವ್ರದ್ದು, ಸೊ ಗೂಗಲ್ ಮೇಲ್ ಅಂತ ಕರೀತಾರೆ. ಓಕೆನಾ. ಈ ಆ್ಯಪನ್ನು ಈ ರೀತಿಯಾಗಿ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಕಾಣುತ್ತೆ. ಅರ್ಥ ಆಯ್ತಲ್ವ? ಇಲ್ಲಿ ಬಂದಿದೆಯಲ್ಲ, ಇದೆಲ್ಲರೂ ನನಗೆ ಬೇರೆಯವರು ಇಮೇಲನ್ನು ಕಳಿಸಿರೋದು. ಅರ್ಥ ಆಯ್ತಲ್ಲ? ಇದನ್ನು ಇನ್ಬಾಕ್ಸ್ ಅಂತ ಕರೀತಾರೆ ಅಥವಾ ಪ್ರೈಮರಿ ಅಂತ ಕರೀತಾರೆ. ನೀವು ಬೇರೆಯವರಿಗೆ ಒಂದು ಇಮೇಲನ್ನು ಕಳಿಸ್ಬೇಕು ಅಂದರೆ ನೋಡಿ, ಇಲ್ಲಿ ಬಾಟಮಲ್ಲಿ ಒಂದು ಪೆನ್ಸಿಲ್ ಸಿಂಬಲ್ ಇದೆ, ಪಕ್ಕದಲ್ಲಿ ಕಂಪೋಸ್ ಅಂತ ಬರೆದಿದೆ. ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಕಾಣುತ್ತೆ. ಆಯಿತಾ? ನೋಡಿ, ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಕಾಣುತ್ತೆ. ನೋಡಿ, ಇಲ್ಲಿ ರೌಂಡ್ ವೈಟ್ ಸರ್ಕಲ್ಸ್ ಕಾಣ್ತಾ ಇದೆಯಲ್ಲ, ಅದ್ರ ಬಗ್ಗೆ ವರಿ ಮಾಡ್ಕೊಬೇಡಿ, ಯಾಕೆಂದರೆ ಅದು ನಾನು ಡಾರ್ಕ್ ಮೋಡ್ ಆನ್ ಮಾಡಿರೋದ್ರಿಂದ ಈ ರೀತಿ ಕಾಣ್ತಾ ಇದೆ. ಓಕೆ. ಟಾಪಲ್ಲಿ ನೋಡಿ ಫ್ರಮ್ ಇದೆ. ಫ್ರಮ್ಮಲ್ಲೇನೋ ನನ್ನ ಮೇಲ್ ಐ ಡಿ ಇದೆ. ಟೂ ಅಲ್ಲಿ ನೀವು ಯಾರಿಗೆ ಮೇಲನ್ನು ಕಳಿಸ್ಬೇಕೋ ಅವರ ಮೇಲ್ ಐ ಡಿನ ಟೈಪ್ ಮಾಡಬೇಕು. ಈಗ ನನ್ನ ಮೇಲ್ ಐ ಡಿಯಿಂದನೇ ನನ್ನ ಮೇಲ್ ಐ ಡಿಗೆ ನಾನು ಕಳಿಸ್ತೀನಿ. ಹಾಗಾಗಿ ಟೂ ಅಲ್ಲೂ ನನ್ನ ಮೇಲ್ ಐ ಡಿನೇ ಬರೀತೀನಿ. ನೀವು ಯಾರಿಗೆ ಕಳಿಸ್ಬೇಕೋ ಅವ್ರ ಮೇಲ್ ಐ ಡಿನ ಬರೀರಿ. ನೋಡಿ, ವಾಟ್ ಅಂತ ಬರ್ತಾ ಇದೆ, ವಾಟ್ ಇನ್ ಬ್ರೀಫ್, ಇದು ನನ್ನ ಮೇಲ್ ಐ ಡಿ. ಇದನ್ನು ಕ್ಲಿಕ್ ಮಾಡ್ತೀನಿ. ನೋಡಿ, ಅಲ್ಲಿ ಮೇಲ್ ಐ ಡಿ ಬಂದು ಕೂತ್ಕೊಂತು. ಈಗ ಬಾಟಮಲ್ಲಿ ನೋಡಿ, ಇಲ್ಲಿ ಏನಿದೆ, ಸಬ್ಜೆಕ್ಟ್ ಅಂತ ಇದೆ. ಈಗ ಸಬ್ಜೆಕ್ಟನ್ನು ಕ್ಲಿಕ್ ಮಾಡಿ. ನೋಡಿ, ಫ್ರಮ್ಮಲ್ಲಿ ಏನು ಬಂದಿದೆ, ನನ್ನ ಮೇಲ್ ಐ ಡಿ ಇದೆ. ಟೂ ಅಲ್ಲಿ ಏನಿದೆ, ಯಾರಿಗೆ ಕಳಿಸ್ಬೇಕೋ ಅವರ ಮೇಲ್ ಐ ಡಿ ಪ್ಲಸ್ ನೇಮ್ ಇದೆ. ಈಗ ಸಬ್ಜೆಕ್ಟಲ್ಲಿ ಸಪೋಸ್ ನಾನು ಹಾಯ್ ಅಂತ ಟೈಪ್ ಮಾಡ್ತೀನಿ. ಆಯಿತಾ? ನೆಕ್ಸ್ಟ್ ಏನಿದೆ, ಕಂಪೋಸ್ ಇಮೇಲ್. ಇಲ್ಲಿ ನಿಮ್ಮ ಇಮೇಲಿನ ಮ್ಯಾಟರನ್ನು ಟೈಪ್ ಮಾಡಬೇಕು. ನೋಡಿ, ನಾನಿಲ್ಲಿ ಹೆಲೋ ಅಂತ ಟೈಪ್ ಮಾಡ್ತೀನಿ ಅಂದ್ಕೊಳ್ಳಿ. ಹೆಲೋ ಅಂತ. ಈಗ ನನ್ನ ಮೇಲು ಕಂಪೋಸ್ ಆಯಿತು. ನೋಡಿ, ಫ್ರಮ್ಮು ಆಟೋಮೆಟಿಕ್ ಬರುತ್ತೆ. ಟು ಯಾರಿಗೆ ಸೆಂಡ್ ಮಾಡಬೇಕು ಅವರ ಮೇಲ್ ಐ ಡಿ ಟೈಪ್ ಮಾಡಿ, ಸಬ್ಜೆಕ್ಟನ್ನು ಕೊಡಿ, ಅದಾದಮೇಲೆ ಮ್ಯಾಟ್ರನ್ನು ಟೈಪ್ ಮಾಡಿ. ಅದಾದಮೇಲೆ ರೈಟ್ ಸೈಡ್ ಟಾಪಲ್ಲಿ ಸೆಂಡ್ ಬಟನ್ ಕಾಣ್ತಾ ಇದೆ. ಈ ಸೆಂಡ್ ಬಟನನ್ನು ನೀವು ಕ್ಲಿಕ್ ಮಾಡಿದರೆ ಮೇಲು ಅವರಿಗೆ ಹೋಗಿ ರೀಚ್ ಆಗುತ್ತೆ. ಆಯ್ತಲ್ಲ? ಈಗ ಮೇಲ್ ಸೆಂಡ್ ಆಗಿರುತ್ತೆ. ನೋಡಿ, ನಾನು ನನಗೆ ಕಳಿಸ್ಕೊಂಡಿರೋದ್ರಿಂದ ನನ್ನ ಇನ್ಬಾಕ್ಸಲ್ಲಿ ಇಲ್ಲಿ ಬಿಗಿನಿಂಗಲ್ಲಿ ನೋಡಿ ಹಾಯ್ ಹೆಲೋ ಅಂತ 9:25 ನೋಡಿ, ಹಾಯ್ ಹೆಲೋ ಅನ್ನೋದು ಈಗ ಮೆಸೇಜ್ ಬಂದಿರೋದು. ಇದು ನಾನು ನನಗೆ ಕಳಿಸ್ಕೊಂಡ ಮೇಲು. ಆಯ್ತಲ್ವಾ? ಇದು ಈ ರೀತಿಯಾಗಿ ನೀವು ಯಾರಿಗೆ ಮೇಲ್ ಕಳಿಸಿರ್ತೀರೋ ಅವರಿಗೆ ಕಾಣುತ್ತೆ. ನೋಡಿ, ಈಗ ನೀವು ಮೇಲ್ ಕಳಿಸಿದ್ರಲ್ವ, ಅದನ್ನು ಸೆಂಟ್ ಐಟಮ್ಸನ್ನು ಇಲ್ಲಿ ನೋಡಿದರೆ ನೋಡಿ, ಇಲ್ಲಿ ಏನಿದೆ, ಸೆಂಟ್ ಅಂತ ಒಂದು ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿದರೆ ನೀವು ಯಾರ್ಯಾರಿಗೆ ಮೇಲ್ ಕಳಿಸಿರ್ತೀರೋ ಅದೆಲ್ಲ ಡೀಟೇಲ್ಸು ಇಲ್ಲಿರುತ್ತೆ. ನೋಡಿ, ಇಲ್ಲಿ ಈಗ ನಾನು ಇದನ್ನು ಕಳಿಸಿದ್ದು. ಆಯ್ತಲ್ವಾ? ಎರಡಿರುತ್ತೆ. ಒಂದು ಇಲ್ಲಿ ನೋಡಿ, ಲೆಫ್ಟ್ ಸೈಡ್ ಟಾಪಲ್ಲಿ 3 ಲೈನ್ಸ್ ಇದೆ. ಇದನ್ನು ಸ್ಯಾಂಡ್ವಿಚ್ ಮೆನ್ಯೂ ಅಂತ ಕರೀತಾರೆ. ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಪ್ರೈಮರಿ ಅಂತ ಫಸ್ಟಿಗೆ ಇದೆಯಲ್ವ, ಈ ಪ್ರೈಮರಿ ಕ್ಲಿಕ್ ಮಾಡಿದರೆ ಇದು ನಿಮ್ಮ ಮೇಲಿನ ಇನ್ಬಾಕ್ಸ್ ಅಂತ ಕರೀತಾರೆ. ಅಂದರೆ ಯಾರೇ ನಿಮಗೆ ಮೇಲ್ ಕಳಿಸಿದ್ರು ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್, ನೀವು ಯಾರಿಗಾದರೂ ಮೇಲ್ ಕಳಿಸಿದರೆ ಅದೇ 3 ಲೈನಿನ ಮೆನ್ಯೂನ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಸೆಂಟ್ ಅಂತ ಇದೆ. ಈ ಸೆಂಟನ್ನು ಕ್ಲಿಕ್ ಮಾಡಿದರೆ ನೀವು ಯಾರ್ಯಾರಿಗೆ ಮೇಲ್ ಕಳಿಸಿರ್ತೀರೋ ಅದಷ್ಟು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆಯ್ತಲ್ವಾ? ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಒಂದು ಮೇಲಲ್ಲಿ ಅಟ್ಯಾಚ್ಮೆಂಟ್ಸನ್ನು ಯಾವ ರೀತಿ ಮಾಡೋದು, ಅಂದರೆ ಫೈಲ್ಸನ್ನು ಯಾವ ರೀತಿ ಕಳಿಸೋದು, ವೀಡಿಯೋಸು, ಇಮೇಜಸ್ಸು, ಲಿಂಕ್ಸನ್ನು ಯಾವ ರೀತಿ ಕಳಿಸೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ